ಮಟನ್ ಹಾಕ್ತಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಶಾಂತ್ ರಾಥೋಡ್ ಮಾತಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಟು ರಾಥೋಡ್ ಪ್ರೊಡಕ್ಷನ್ಸ್ ಚಾನಲ್. ಸೊ ಆಲ್ರೆಡಿ ನಾನು ಈಗ ಎಲ್ಲಿದ್ದೀನಿ ಅಂದರೆ ತಮ್ಮನೇಲಲ್ಲಿ ನೋಡಿರ್ತೀರ, ಬ್ಯಾಕು ಕಾಣಿಸ್ತಿದೆ. ಮಾವಳ್ಳಿ ಬಿರಿಯಾನಿ ಅಂತ ಒಂದು ಹೋಟೆಲ್ ಓಪನ್ ಆಗಿದೆ. ಸೊ ಈ ಹೋಟೆಲ್ ಓಪನ್ ಆಗಿರೋದು ಅತ್ತಿಬೆಲೆಯಲ್ಲಿ. ಇವ್ರದ್ದು 15th ಬ್ರ್ಯಾಂಚ್ ಇದು ಹೋಟೆಲ್ ಓಪನ್ ಆಗ್ತಿರೋದು. ಸೊ ನಾನು ಆಲ್ರೆಡಿ ಒಂದು RR ನಗರದಲ್ಲಿ 11th ಬ್ರ್ಯಾಂಚಲ್ಲಿ ಒಂದು ವ್ಲಾಗ್ ಮಾಡಿದ್ದೆ, ಸಿಂಪಲ್ ವ್ಲಾಗು. ಸೊ ಅದು ಯಾರು ನೋಡಿಲ್ಲೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದು ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಸೊ ಇದು ಲೊಕೇಟ್ ಆಗಿರೋದು ಅತ್ತಿಬೆಲೆ ಗಡಿ ಬಾರ್ಡ್ರಲ್ಲಿ. ಆ ಕಡೆ ಹೊಸೂರು, ಬ್ಯಾಕ್ ಸರ್ಜಾಪುರ, ಆನೇಕಲ್ ತಾಲೂಕು ಮತ್ತು ಈ ಕಡೆ ಚಂದಾಪುರ. ಸೊ ಎಲ್ರಿಗೂ ಕೈಗೆ ಎಟುಕುವ ಪ್ಲೇಸಲ್ಲಿ ಇವರು ಅತ್ತಿಬೆಲೆಯಲ್ಲಿ ಓಪನ್ ಮಾಡಿದ್ದಾರೆ. ಸೊ ಇವ್ರದ್ದು ಟ್ಯಾಗ್ ಲೈನು ತಿಂದು ತೇಗಿ ಅಂತ. ಸೊ ತಿಂದು ತೇಗಿ ಅಂದ್ರೇ ಒಂದು ಕನ್ನಡದವ್ರಿಗೆಲ್ಲ ತೇಗಿ ಬಂದರೆ ತಿಂದಿದ್ದು ಜೀರ್ಣ ಆಗೈತೆ, ಚೆನ್ನಾಗಿದೆ ಅಂತ ಅರ್ಥ. ಸೊ ಈಗ ಗೆಸ್ಟಸ್ ಯಾರ್ಯಾರು ಬರ್ತಿದ್ದಾರೆ, ಸೊ ಅದ್ದೂರಿಯಾಗಿ ಓಪನ್ ಮಾಡ್ತಿದ್ದಾರೆ ಎಲ್ಲ. 15th ಬ್ರ್ಯಾಂಚ್ ಇವ್ರದ್ದು ಅತ್ತಿಬೆಲೆಯಲ್ಲಿ. ಸೊ ಅವ್ರನ್ನೇ ಮಾತಾಡ್ಸೋಣ, ಬಬ್ಲು ಗೌಡ ಅಂತ ಮಾಲೀಕರು, ಅವ್ರನ್ನೇ ಮಾತಾಡ್ಸೋಣ. ಈಗ ಮಾತಾಡ್ಸ್ಬಿಟ್ಟು ಏನೇನು ಸಿಗುತ್ತೆ, ಬೆಳಿಗ್ಗೆ ಮಾರ್ನಿಂಗ್ ಬಿರಿಯಾನಿಯನ್ನು ಓಪನ್ ಆಗುತ್ತಾ ಅಂತೆಲ್ಲರೂ ಅವರಿಗೆ ಕೇಳೋಣ. ಮತ್ತು ಸೊ ಇದು ಎಕ್ಸಾಕ್ಟಾಗಿ ಲೊಕೇಟ್ ಆಗಿರೋದು ಅತ್ತಿಬೆಲೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತಿದೆ. ಸೊ ಅದರ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಸೊ ಇನ್ನೂ ಎಕ್ಸಾಕ್ಟಾಗಿ ಬೇಕು ಅಂದರೆ ನಾನು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ನೋಡ್ಕೊಂಬನ್ನಿ. ಟುವರ್ಡ್ಸ್ ಹೊಸೂರು ರೋಡು, ಲೆಫ್ಟ್ ಸರ್ವಿಸ್ ರೋಡಲ್ಲಿ ಲೊಕೇಟ್ ಆಗಿದೆ. ಸೊ ಮಾವಳ್ಳಿ ಬಿರಿಯಾನಿ ಹೋಟೆಲ್ ಅಂದರೆ ಇದು ಹೊಸ ಹೋಟೆಲ್ ಏನಲ್ಲ, ತುಂಬ ಹಳೇದು ಹೋಟೆಲ್ಲು. ಆಲ್ರೆಡಿ 15th ಬ್ರ್ಯಾಂಚ್ ಇದು ಅತ್ತಿಬೆಲೆಯಲ್ಲಿ ಓಪನ್ ಮಾಡ್ತಿರೋದು. ಸೊ ಇವ್ರದ್ದು ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ಗೆ ಬಿರಿಯಾನಿ ಎಲ್ಲ ನೆಲಮಂಗಲ ಮತ್ತು ಮೊನ್ನೆ ಹುಬ್ಳಿಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮಾವಳ್ಳಿ ಬಿರಿಯಾನಿ. ಸೊ ಈ ಪರ್ಟಿಕ್ಯುಲರಾಗಿ ಅತ್ತಿಬೆಲೆಯಲ್ಲಿ ಓಪನ್ ಮಾಡಿರೋದು ಏಕೆ ಅಂದರೆ ಇದು ಗಡಿ ಬಾರ್ಡರು. ಸೊ ಇಲ್ಲಿ ನಿಯರ್ ಬೈ ಸರ್ಜಾಪುರ, ಚಂದಾಪುರ, ಆನೇಕಲ್ ಎಲ್ಲ ಬರ್ತಾರಲ್ಲ, ಸೊ ಅವ್ರ ಕೈಗೆ ಸಿಗುವಂಥ ಏರಿಯಾದಲ್ಲಿ ಓಪನ್ ಮಾಡಿದ್ದಾರೆ. ಸೊ ಬಬ್ಲು ಗೌಡ ಮಾಲೀಕರಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಗೆಸ್ಟಸ್ ಯಾರ್ಯಾರು ಬರ್ತಿದ್ದಾರೆ ಅಂತ ಅವೆಲ್ಲ ಅವ್ರಿಗೆ ಕೇಳೋಣ. ಸೊ ಬನ್ನಿ ಅವ್ರಿಗೆ ಮಾತಾಡ್ಸೋಣ. ಅಂದು ಒಳಗಡೆ ಇಂಟೀರಿಯರ್ಸ್, ಆ್ಯಂಬಿಯನ್ಸು ಎಲ್ಲ ಹೇಗಿದೆಯೋ, ಮತ್ತು ಏನೇನು ಮಾಡ್ತಿದ್ದಾರೋ, ನಾನ್ ವೆಜ್ ಐಟಮ್ಸು ಬೇಕಾಗಿರೋ ನಿಮ್ಮ ಬಿರಿಯಾನಿ ಎಲ್ಲ ಸಿಗುತ್ತೆ. ನೋಡೋಣ, ಅವ್ರಿಗೆ ಕೇಳೋಣ ಬನ್ನಿ. ನಾನು ನಿಮ್ಮ ಬಬ್ಲು ಗೌಡರು ಮಾತಾಡ್ತಿರೋದು. ನಿಮಗೆ ಗೊತ್ತಿದೆ, ಮಾವಳ್ಳಿ ಬಿರಿಯಾನಿ ಅಂತಂದರೆ ಬ್ರ್ಯಾಂಡ್ ಅಂಬೋಸಿಟ್ರ್ ಆಗಿರಲಿ, ಬ್ರ್ಯಾಂಡ್ ಹೆಡ್ ಆಗಿರಲಿ, ಪ್ರತಿಯೊಂದಕ್ಕೂ ಫಂಡರ್ ಆಗಿರಲಿ ನಾನೇ. ಸೊ ಇವತ್ತು 15ನೇ ಬ್ರಾಂಚು ಅತ್ತಿಬೆಲೆ. ಒಂದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರ್ ಏನಿದೆ ಅತ್ತಿಬೆಲೆಯಲ್ಲಿ ಒಂದು ದೊಡ್ಡ, ನಮ್ಮ 14 ಬ್ರಾಂಚ್ಗಿಂತ ಸೊ ಅತಿ ದೊಡ್ಡ ಬ್ರಾಂಚ್ ಅಂತಂದರೆ ಇದು ಅತ್ತಿಬೆಲೆ ಬ್ರಾಂಚು. 125 ಸೀಟ್ ಕೆಪಾಸಿಟಿಯಲ್ಲಿ ಮಾಡಿದ್ದೀವಿ. ದಯವಿಟ್ಟು ಸೌದೆ ಒಲೆಯಲ್ಲಿ ಬಿರಿಯಾನಿ ಕೊಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಒಂದು ಪ್ರೋತ್ಸಾಹ ಇರಲಿ ನಿಮಗೆ. ಸೌದೆ ಒಲೆಯಲ್ಲಿ ಬಿರಿಯಾನಿ ಪ್ರತಿಯೊಂದು ಐಟಮು ಕೂಡ ಸೌದೆ ಒಲೆಯಲ್ಲಿ ಮಾಡ್ತೀವಿ. ಸೊ ಎಲ್ರಿಗೂ ಒಂದು ಒಳ್ಳೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಈಗ ಆನೇಕಲ್ ಆಗಿರಲಿ, ಜಿಗಣಿ ಆಗಿರಲಿ, ಹೊಸಕೋಟೆಗೆ ಹೋಗೋದಾಗಿರಲಿ, ಸರ್ಜಾಪುರ ಆಗಿರಲಿ, ಪ್ರತಿಯೊಬ್ಬರಿಗೂ ಒಂದೊಂದು ನಿಯರ್ ಬೈ ಪಾಯಿಂಟ್ ಅಂದರೆ ನಮ್ಮ ಮಾವಳ್ಳಿ ಬಿರಿಯಾನಿ ತುಂಬ ಜನ ಕೇಳ್ತಾಯಿದ್ರು, ಸರ್ ಆನೇಕಲ್ ಕಡೆ ಮಾಡಿ, ಸರ್ಜಾಪುರ ಕಡೆ ಮಾಡಿ ಅಂತ. ಸೊ ಈಗ ಅತ್ತಿಬೆಲೆ ಕಡೆ ಬಂದುಬಿಟ್ಟಿದ್ದೀವಿ. ನೆಕ್ಸ್ಟ್ ಔಟ್ ಆಫ್ ಸ್ಟೇಟು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. 15th ಫ್ರಾಂಚೈಸಿ ಅಂತ ನಿಮಗೆ ಎಷ್ಟು ಖುಷಿ ಇದೆ ಸರ್? ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಖುಷಿ ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀವಿ, ನಿಮಗೆ ಗೊತ್ತಾಗ್ತಿದೆ. ಬೆಳಗ್ಗೆಯಿಂದ ನೀವು ಬೈಟ್ಸ್ ಕೇಳೋಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಅರ್ಥ ಆಗ್ತಾಯಿದೆ. ನಮ್ಗಿಂತ ಪೊಸಿಷನ್ ನಿಮಗೆ ಜಾಸ್ತಿ ಅರ್ಥ ಆಗಿದೆ. ಸೊ ಅದರಿಂದ ನಮಗೊಂದು ಕಡೆ ಖುಷಿ ಇದೆ, ಒಂದು ಕಡೆ ಏನಪ್ಪ ಅಂದರೆ ಬೇಜಾರಿದೆ. ಏನಕ್ಕೆ ಅಂದರೆ ಸೊ ಎಲ್ರಿಗೂ ಬಿರಿಯಾನಿ ಕೊಡೋಕೆ ಆಗ್ತಾಯಿಲ್ಲ, ಯಾಕೆಂದರೆ ಅಷ್ಟು ತುಂಬ ಕ್ರೌಡ್ ಆಗಿರೋದ್ರಿಂದ ಬಿರಿಯಾನಿ ಕೊಡೋಕ್ಕಾಗಿಲ್ಲ ಅಂತ ಒಂದು ಬೇಜಾರಿದೆ. ಅದು ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಬಿರಿಯಾನಿ ಕೊಟ್ಟಿದ್ದೀವಿ. ಸೊ ಒಳ್ಳೆ ಫೀಡ್ಬ್ಯಾಕ್ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ನಾವು ಎಲ್ಲೇ ಒಂದು ಫ್ರಾಂಚೈಸಿ ಮಾಡಬೇಕು ಅಂದರೆ ಬೇಕಾದ್ರೆ ನಮ್ಮ ನಂಬರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಇದು ಮಾಡಿ. ಥ್ಯಾಂಕ್ ಯು ಸರ್.
ಸರ್ ನಿಮ್ಗೆ ಒಳ್ಳೇದಾಗಲಿ. ಈ ಥ್ಯಾಂಕ್ ಯು ಸರ್. ಕರ್ನಾಟಕದಲ್ಲ ಬೇರೆ ಸ್ಟೇಟಲ್ಲೂ ನಿಮ್ಮ ಫ್ರಾಂಚೈಸ್ ಓಪನ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ 50 kg ಮಟನ್ ಹಾಕ್ತಾಯಿದ್ದೀವಿ. ನೋಡಿ ಸರ್, ಸೌದೆ ಒಲೆಯಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗ್ತಾಯಿದೆ. ತಿಂತಾ ಇದ್ರೆ ಘಮ ಘಮ ಅನ್ಬೇಕು. 50 kg ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಇವಾಗ. ಎಳೆ ಮರಿ ಮಟನು. ಚಿಕನ್ ಬಿರಿಯಾನಿ 50 kg ಮಾಡ್ತಾಯಿದ್ದೀವಿ. ಮಟನ್ 50, ಮತ್ತೆ ರಿಟರ್ನ್ ಮಾಡ್ತಾ ಇರ್ತೀವಿ ಮಟನ್ ಚಿಕನು. ಆಯ್ತು ಸರ್, ಒಂದು 5 ವರ್ಷ ಆಯಿತು. ಫಸ್ಟು ನಮ್ಮದು ಮೇನ್ ಬ್ರಾಂಚ್ ಬಂದು ಶಾಂತಿನಗರ ಡಬಲ್ ರೋಡು, ಅಲ್ಲಿಂದಲೇ ಕಲ್ತ್ಕೊಂಡು ಬಂದಿರೋದು. ಇವಾಗ ಈ ಮಟ್ಟಕ್ಕೆ ಬಂದಿದ್ದೀವಿ. 15ನೇ ಬ್ರಾಂಚ್ ಕೆಲಸನು. ಸೊ ಇದು ಆ್ಯಂಬಿಯನ್ಸ್ ನೋಡೋದ್ರಲ್ಲ ಎಷ್ಟು ದೊಡ್ಡದಿದೆ, AC ಶೋರೂಮ್ ಇದು. ಸೊ ಇಲ್ಲಿ ಸುತ್ತಮುತ್ತ ಈ ಥರ ದೊಡ್ಡ ಆ್ಯಂಬಿಯನ್ಸು ಇದೆ. ಬಟ್ ಮಾವಳ್ಳಿ ಬಿರಿಯಾನಿ ಅಂತ 15th ಸ್ಟೋರು ದೊಡ್ಡ ಆ್ಯಂಬಿಯನ್ಸ್ ಮಾಡಿದ್ದಾರೆ ವಿತ್ AC ಶೋರೂಮು. ಚೆನ್ನಾಗಿದೆ.
ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಸ್ನೇಹಿತರು, ಸಹೋದರರು ಆಗಿರ್ತಕ್ಕಂತಹ ಬಬ್ಲು ಗೌಡ್ರವರು ಮಾವಳ್ಳಿ ಬಿರಿಯಾನಿ ಅನ್ನೋ ಒಂದು ಹೋಟೆಲ್ನ ಓಪನ್ ಮಾಡಿರುವಂಥದ್ದು. ನಾವೀಗಾಗಲೇ ತುಂಬ ಹೋಟ್ಲುಗಳಿಗೆ ಒಂದು ಇನಾಗ್ರೇಷನ್ಗೆ ಹೋಗ್ತಾನೆ ಇರ್ತೀವಿ. ಇದು ಅತ್ತಿ ಬೆಲೆಯಲ್ಲಿ ಓಪನ್ ಆಗ್ತಿರ್ತಕ್ಕಂಥ 15ನೇ ಬ್ರ್ಯಾಂಚು. ನಿಮ್ಗೆ ಚಿರಪರಿಚಿತ ಅದು ಅತ್ತಿ ಬೆಲೆ? ಹೌದು, ನಮಗೆ ಚಿರಪರಿಚಿತನೇ ಅತ್ತಿ ಬೆಲೆ. ಆದರೆ ಮಾವಳ್ಳಿ ಬಿರಿಯಾನಿ ಅತಿ ಬೆಲೆ ಇಲ್ಲ. ಕರ್ನಾಟಕದಾದ್ಯಂತ ಕೂಡ ಎಲ್ಲ ಕಡೆನೂ ಈಗ ಹುಬ್ಬಳ್ಳಿಲಾಯಿತು, ಇವಾಗ ಅತ್ತಿ ಬೆಲೆಲಾಗಿದೆ. ನಮ್ಮ ಒಂದು ಆಶೆ ಏನು ಅಂತಂದರೆ, ಬಬ್ಲು ಗೌಡ್ರವರು ತುಂಬ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಸೊ ಆ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಈ ಒಂದು ಮಾವಳ್ಳಿ ಬಿರಿಯಾನಿಯ ಗಮಲೇನಿದೆ, ಇದು ನಮ್ಮ ರಾಜ್ಯನ ಬಿಟ್ಟು ದೇಶದಾದ್ಯಂತ ಆಗಿರ್ಬೋದು, ಹೊರದೇಶಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಈ ಒಂದು ಬ್ರಾಂಚ್ಗಳು ಓಪನ್ ಆಗಲಿ. ನಮ್ಮೂರಿನ ಊಟನ ಸವಿಯೋದಕ್ಕೆ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯ ಬಬ್ಲು ಗೌಡ್ರಿಗೆ. ತುಂಬ ಒಳ್ಳೆಯದಾಗಲಿ, ಬರೀ ಒಳ್ಳೆಯದೇ ಆಗಲಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಿರುಂಡೆ ರಘು. ಸೊ ನಮ್ಮ ಸ್ನೇಹಿತರು, ಆತ್ಮೀಯರು ಬಬ್ಲು ಗೌಡ ಅವರು. ಇದು 15ನೇ ಬ್ರಾಂಚು. ಸೊ ತುಂಬ ಖುಷಿಯಾಗುತ್ತೆ. ಆದರೆ ಎಲ್ಲ ಬ್ರಾಂಚಲ್ಲೂ ಸೇಮ್ ಟೇಸ್ಟ್, ಒಂದು ಚೂರು ಟೇಸ್ಟ್ ಆಗಲಿ, ಕ್ವಾಲಿಟಿ ಆಗಲಿ ಎಲ್ಲೂ ಹಾಳಾಗಲಿಲ್ಲ. ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಬೆಂಗಳೂರಲ್ಲಿ ಒಂದಷ್ಟು ಬ್ರಾಂಚ್ಗಳನ್ನ ಮಾಡಿದರು. ಈಗ ಹೊಸೂರು ರೋಡು ಆನೇಕಲ್ಲಲ್ಲಿ ಅತ್ತಿ ಬೆಲೆಯಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ಅವ್ರ ಬಿಸ್ನೆಸ್ ಇನ್ನೂ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಈಗ ಅವ್ರಿಗೆ ಅವತ್ತೇ ಹೇಳಿದೆ, ಫಸ್ಟ್ ಬ್ರಾಂಚ್ ಓಪನ್ ಮಾಡಿದಾಗಲೇ 100 ಬ್ರಾಂಚ್ ಮಾಡಿ ಸರ್ ಅಂತ. ಇದು 15ನೇ ಬ್ರಾಂಚು, ಇನ್ನೂ 150 ಆಗಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಸರ್. ಎಲ್ರಿಗೂ ನಮಸ್ಕಾರ. ರಾಥೋಡ್ ಪ್ರೊಡಕ್ಷನ್ ಸುಶಾಂತ್ ಅವರು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ. ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ, ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾ ಇರ್ತಾರೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಎಲ್ರಿಗೂ ಶೇರ್ ಮಾಡಿ. ಒಳ್ಳೆಯದಾಗಲಿ ಸುಶಾಂತ್ ಅವರೇ. ಹಂಗೆ ನಿಮ್ದೊಂದು ಚಾನಲ್ ಇದೆ? ಹೌದು, ನಮ್ಮದು ರಂಜಿತಾ ರಘು ವ್ಲಾಗ್ಸ್ ಕನ್ನಡ ಅಂತ ಹೇಳಿ ಒಂದು ಚಾನಲ್ ಇದೆ. ಹಾಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸರ್ದು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಂದಂತಹ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಬ್ಲು ಅವರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಬಿರಿಯಾನಿ ತಿನ್ನಿ. ಅವ್ರು ಬಿರಿಯಾನಿ ಮಾಡೋದು ಹೇಗೆ ಅಂತ ಪಟ್ ಅಂತ 2ರಿಂದ 5 ಸೆಕೆಂಡಲ್ಲಿ ಹೇಳ್ಬಿಟ್ರು. ಆ ಥರ ಬಿರಿಯಾನಿ ಮಾಡ್ಕೊಳ್ಳಿ, ಮನೆಯಲ್ಲಿ ಆರಾಮಾಗಿ ತಿನ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ಮಾವಳ್ಳಿ ಬಿರಿಯಾನಿಗೆ ಬನ್ನಿ, ಬಬ್ಲು ಅವ್ರು ಹೇಳ್ಕೊಡ್ತಾರೆ. ಹೇಳ್ಕೊಡೋದಿಲ್ಲ, ಕೊಡ್ತೀವಿ, ತಿಂತಾ ಇರ್ಬೇಕು. ಹೇಳ್ಕೊಡ್ತೀನಿ ಅಂತಂದ್ರೆ ಮಟನೇ ಇಷ್ಟ. ನನಗೆ ಆ್ಯಕ್ಚುಲಿ ಮಟನ್ ಬಿರಿಯಾನಿ ತುಂಬ ಇಷ್ಟ. ಅದರಲ್ಲೂ ನಾನು ವರ್ತೂರು ನೆನಪಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ನೀವಂತೂ ಯಾವಾಗಲೂ ವರ್ತೂರು ನೆನಪಲ್ಲಿ ಇರ್ತೀರಾ. ಇಲ್ಲ ಬೇಸಿಕ್ಲಿ ಆ್ಯಂಡ್ ಇವತ್ತು ನಾವು ಅತ್ತಿ ಬೆಲೆನಲ್ಲಿ ಓಪನಿಂಗಿಗೋಸ್ಕರ ಬಂದಿದ್ದೀವಿ. ಇವತ್ತೇ ಹೊಸದಾಗಿ ಓಪನ್ ಆಗಿದೆ. ಸೊ ಈ ಸರೌಂಡಿಂಗಲ್ಲಿ ಇರೋರ್ಗೆಲ್ರಿಗೂ ಒಂದು ಸದಾವಕಾಶ, ಆದಷ್ಟು ಬೇಗ ಬಂದು ಬಿರಿಯಾನಿನ ತಿನ್ನೋದಕ್ಕೆ. ಯು ವಿಲ್ ಲವ್ ಇಟ್. ಇಷ್ಟು ಮಾತ್ರ ನಾನು ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಆ್ಯಂಡ್ ನೀವೆಲ್ಲರೂ ಏನು ಶೇರ್ ಮಾಡ್ತಿರಲ್ಲ, ಅದನ್ನು ನೋಡಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
31 ಜಿಲ್ಲೆಯಲ್ಲೂ ನೂರಾರು ಬ್ರಾಂಚ್ಗಳಾಗಲಿ ನಮ್ಮ ಹುಡುಗ ಬೆಳೀಲಿ. ಸೊ ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾವು ಕನ್ನಡ ಪರ ಹೋರಾಟಗಾರರಾಗಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಮಾವಳ್ಳಿ ಇದು ಯಾವುದೋ ಇಂಗ್ಲೀಷ್ ಹೆಸರಲ್ಲ, ಬೇರೆ ಯಾವ ಹೆಸರು ಅಲ್ಲ, ಇದು ಪ್ಯೂರ್ ನಮ್ಮ ಕನ್ನಡ ನೆಲದ ಮಣ್ಣಿನ ಹೆಸರು. ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ತಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಬಬ್ಲುಗೌಡವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚಿಕ್ಕ ವಯಸ್ಸಲ್ಲಿ ಇವತ್ತು 15ನೇ ಬ್ರ್ಯಾಂಚನ್ನು ಇವತ್ತು ಅತಿ ಬೆಲೆಯಲ್ಲಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಂಚೆ ನಾನು ಬೇರೊಂದು ಬ್ರ್ಯಾಂಚಲ್ಲೂ ಇವ್ರದ್ದೇ ಆದಂಥ ಈ ಒಂದು ಅಡುಗೆಯ ರುಚಿಯನ್ನು ಸವದಿದ್ದೆ. ಭಾಳ ಅಚ್ಚುಕಟ್ಟಾಗಿ ಭಾಳ ಅದ್ಭುತವಾದಂಥ ಟೇಸ್ಟ್ ಇತ್ತು. ಇವತ್ತು ನನಗೆ ಒಂದು ಆಹ್ವಾನ ಕೊಟ್ಟರು, ಬನ್ನಿ ಸಣ್ಣ ಇವತ್ತು ಈ ಒಂದು ನಮ್ಮದು ಒಂದು 15ನೇ ಬ್ರಾಂಚ್ ನೀವು ಉದ್ಘಾಟನೆ ಮಾಡಿ ಅಂತ ಹೇಳಿ ಇವತ್ತು ಬಂದೆ. ಅತಿ ಬೆಲೆಯಲ್ಲಿ ಮಾವಳ್ಳಿ ಬ್ರಾಂಚ್ ಏನು ಇವತ್ತು ಉದ್ಘಾಟನೆ ಆಗಿದೆ. ನಾನು ಅವರಿಗೆ ಶುಭಾಶಯ ಕೋರ್ತೀನಿ. ನಾನು ಸಮಸ್ತ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ಕೊಡ್ತೀನಿ. ಇಂಥ ಯುವ ಉದ್ಯಮಿಗಳನ್ನು ಬೆಂಬಲಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಸಹಕಾರ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೇಲಿ ಊಟ ಮಾಡ್ತೀವಿ, ಇಲ್ಲ ಅಂತಲ್ಲ. ಸ್ವಲ್ಪ ಹೊರಗಡೆ ಬಂದಾಗ ನಾವು ಹೋಟೆಲ್ಗಳನ್ನ ಆಯ್ಕೆ ಮಾಡ್ಕೋತೀವಿ. ಅದು ವೆಜ್ ಹೋಟೆಲ್ ಇರ್ಬೋದು, ನಾನ್ ವೆಜ್ ಹೋಟೆಲ್ ಇರ್ಬೋದು. ನೀವು ಈ ಕಡೆ ಬಂದಾಗ ಅತಿ ಬೆಲೆಗೆ ಬಂದಾಗ ನಿಮಗೆ ಮಧ್ಯಾಹ್ನದ ಸಮಯ ಊಟ ಮಾಡಬೇಕು ಅಂತೇನಾದರೂ ಅನ್ನಿಸ್ದಾಗ ನಿಮ್ಮ ಆಯ್ಕೆ ಎಲ್ಲ ಹೋಟೆಲ್ಗಳು ಇರಲಿ, ಇಲ್ಲ ಅಂತಲ್ಲ. ಆದರೆ ಒಂದ್ಸಲ ಮಾವಳ್ಳಿ ಬಿರಿಯಾನಿ ಬಂದು ಹೋಗಿ, ತುಂಬ ಅದ್ಭುತವಾದ ಟೇಸ್ಟು. ನಾವು ಯಾಕಂದರೆ ಈ ಮುಂಚೆ ಒಂದು ಕಡೆ ನಾನು ತಿಂದಿರೋದ್ರಿಂದ ಹೇಳ್ತಾ ಇರೋದು. ಸೊ ನಾನು ಆಗಲೇ ಹೇಳಿದೆ, ಇಡೀ 31 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವರ ಒಂದು ಬ್ರ್ಯಾಂಚ್ ದೊಡ್ಡ ಮಟ್ಟದಲ್ಲಿ ಆಗಲಿ, ಹೆಚ್ಚಿನ ಸಹಕಾರ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಉದ್ಯಮಿಯಾಗಿ ಬಬ್ಲುಗೌಡವರು ಹೊರಹೊಮ್ಮಲಿ. ಮಾವಳ್ಳಿ ಬಿರಿಯಾನಿ ಗಲ್ಲಿಗಳಲ್ಲಿ ಎಲ್ಲ ಕಡೆ ಎಲ್ಲಿ ಕೇಳಿದ್ರು ಊಟ ಎಲ್ಲಿ, ಬಿರಿಯಾನಿಯಲ್ಲಿ ಅಂತಂದರೆ ಮಾವಳ್ಳಿ ಅಂತ ಒಂದು ಹೆಸರನ್ನ ಜನ ಹೇಳುವಂಥ ಹಂತಕ್ಕೆ ಈ ಹೋಟೆಲ್ ಬೆಳೀಲಿ ಅಂತ ಹೇಳ್ತಾ, ಮಾವಳ್ಳಿ ಯಾವತ್ತು ಎತ್ತರಕ್ಕೆ ಹೋಗಲಿ, ಟಾಪ್ ಆಗೋಗಲಿ, ಜಯವಾಗೋಗಲಿ, ಸದಾ ಇವ್ರ ಜೊತೆಗೆ ನಾವಿರ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಾವಳ್ಳಿ ಸದಾ 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 ನಮ್ಮೊಂದಿಗೆ ನಿತ್ಯ. ಸೆಕೆಂಡು ನಮ್ಮ ಬಬ್ಲುಗೌಡ್ರಿಗೆ ಸಾಕಷ್ಟು ಬ್ರಾಂಚಸ್ ಓಪನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಬ್ರಾಂಚಸ್ ಓಪನ್ ಆಗ್ತಿದೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಬ್ರಾಂಚಸ್ ಮಾಡಲಿ. ಬೇರೆ ಸ್ಟೇಟಲ್ಲೂ ಮಾಡಬೇಕಂತ ಮೊನ್ನೆ ನಾವೆಲ್ಲ ಮಾತಾಡ್ತಾ ಇದ್ವಿ, ಬೇರೆ ಸ್ಟೇಟಲ್ಲೂ ಮಾಡ್ತಿದ್ದೀವಿ ಅಂತ ಪ್ಲಾನ್ ನಡೀತಿದೆ ಅಂತ. ಅದಕ್ಕೂ ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಬ್ರಾಂಚ್ ಬೆಳೀಲಿ. ಅಂದರೆ ನಾವು ಬಿಗ್ ಬಾಸ್ ಹೊಡೆದಾಗ ಒಂದು ದಿವಸ ನಾವು ಮಾತಾಡಿದ್ವಿ, ಅಂದರೆ ಒಂದು ಹೋಟ್ಲ್ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ. ಯಾಕಂದರೆ ಒಂದಷ್ಟು ಜನದ್ದು ಇವಾಗ ನಮ್ಮ ಮೈಕಲ್ಲು ಒಂದು ಬರ್ಗರ್ ಥರ ಏನೋ ಓಪನ್ ಮಾಡಿದ್ರು. ಅದಾದಮೇಲೆ ಒಂದಷ್ಟು ಆ ಥರ ಓಪನ್ ಮಾಡಬೇಕು ಅಂತ. ಆ ಟೈಮ್ ಬಂದಾಗ ದೇವ್ರ ದುಡ್ಡು ನಮಗೆ ಕೊಟ್ಟಾಗ ಖಂಡಿತ ದೊಡ್ಡದಾಗಿ ಓಪನ್ ಮಾಡ್ತೀವಿ. ಇನ್ನು ನಾವು ಬಡವ್ರ ಮಕ್ಕಳು. ಒಳ್ಳೆದಾಗಲಿ ಅಣ್ಣ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದು. ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಆ ಕಡೆಯಿಂದ ಬಂದರೆ ಲೆಫ್ಟು, ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಐತೆ. ಇದು ತುಂಬ ಹತ್ತಿರವಾಗಿ ನಮ್ಮ ಸ್ಥಳೀಯರಿಗೆ ಎಲ್ಲರಿಗೂ ತುಂಬ ಹತ್ತಿರವಾಗೈತೆ. ಆಮೇಲೆ ತುಂಬ ಥರ ಯಾವುದು ಚಿಕನ್ನು ಮತ್ತು ಮಟನ್ನು ಎರಡೂ ಮಾಡ್ತಾಯಿದ್ದಾರೆ. ರೀಸನಬಲ್ ಪ್ರೈಸು ಐತೆ. ಆಮೇಲೆ ಇವ್ರದ್ದು ಫ್ರ್ಯಾಂಚೈಸಿ ತಗೊಳಕ ಒಂದು ಹೆಂಗೆ ಧೈರ್ಯ ಅಂತಂದರೆ ಇವ್ರಿಗೆ ಗೊತ್ತಾಗಬೇಕಲ್ಲ, ಫುಲ್ ಸ್ಟಾಫ್ ಎಲ್ಲ ಇವರೇ ಕೊಡ್ತಾರೆ. ಮತ್ತು ಆ ಸ್ಟ್ರಕ್ಚರ್ ಕೂಡ ಅಷ್ಟೇ, ಕೋಳಿ ಮುಂಜಾಯಿ ಅವ್ರ ಮೇಲೆ ಕೋಳಿ ಮುಂಜಾಯಿ ಎಲ್ಲ ಇತ್ತು, ಅದು ಬಂದ್ಬಿಟ್ಟು ಮಾವಳ್ಳಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಒಂದು ಟಗರು ಇಕ್ರಿ ಪಕ್ಕದಲ್ಲಿ. ಮಟನ್ ಐತಲ್ಲ, ಅದು ಆ್ಯಡ್ ಮಾಡ್ರಿ. ಚಿಕನ್ ಮಟನ್ ಎರಡು ಕೊಡ್ತಾ ಇದ್ರಿ, ಆ ಕಾರಣಕ್ಕೆ ಆ್ಯಡ್ ಮಾಡ್ರಿ. ತುಂಬ ಧೈರ್ಯವಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾಕಂತಂದರೆ ಲೇಬರು ಒಂದಿಲ್ಲ. ಆಮೇಲೆ ಮೇಯ್ನ್ ರೆಸಿಪಿಗೆ ಬೇಕಾಗಿರೋದು ಏನಂತಂದರೆ ಇನ್ಗ್ರೀಡಿಯೆಂಟ್ಸ್. ಆ ಇನ್ಗ್ರೀಡಿಯೆಂಟ್ಸು ಒಂದು ಹೆಚ್ಚು ಕಮ್ಮಿ ಆದ್ರೂ ಆ ಟೇಸ್ಟ್ ಬರಲ್ಲ. ಅದು ಇವ್ರ ಹತ್ರ 100% ನಿಮ್ಗೆ ಬಂದೇ ಬರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ತಿಂದ್ರು ಅದೇ, ಹುಬ್ಳಿಲಿ ತಿಂದ್ರು ಅದೇ, ಅತಿಬೇಲಲ್ಲಿ ತಿಂದ್ರು ಅದೇ. ಆ ಕಾರಣಕ್ಕೆ ರೇಟ್ಗಳು ನೋಡೋಣ, ಜನಗಳಿಗೆ ಅನುಕೂಲ ಆಗಂಗೆ ಇಕ್ರಿ. ಆಯ್ತಾ? ಸಾಕಾಗಿಲ್ಲ.
ಸೊ ಗೆಸ್ಟೆಲ್ಲ ಹೋದ್ಮೇಲೆ ಈ ಥರ ಇತ್ತು. ಫುಲ್ಲು ಈಗಲೂ ಜನ ವೆಯ್ಟಿಂಗಲ್ಲಿದ್ದಾರೆ. ಸೊ ಈಗಲೂ ಎಲ್ಲ ವೆಯ್ಟಿಂಗಲ್ಲಿದ್ದಾರೆ ಎಲ್ಲರೂ. ಸೊ ನೋಡಬೇಕೀಗ ವೆಯ್ಟಿಂಗ್ ಲಿಸ್ಟಲ್ಲಿ ಕೂತಿದ್ದಾರೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬಿರಿಯಾನಿಗೆ. ಆಲ್ರೆಡಿ ಒಂದು ಬಿರಿಯಾನಿ ಮಾಡಿದರು, 50 kg ಇದು ಖಾಲಿ ಆಯಿತು. ಇನ್ನೊಂದು ಬಿರಿಯಾನಿ ಮಾಡ್ತಿದ್ದಾರೆ, ಇನ್ನೊಂದು 50 kg ಮಾಡ್ತಿದ್ದಾರೆ. ಸೊ ಎಲ್ಲರೂ ವೆಯ್ಟಿಂಗಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಎಲ್ಲರೂ. ಸೊ ನೋಡಿದ್ರಲ್ಲ, ಸೊ ಇದೆ ಮಾವಳ್ಳಿ ಬಿರಿಯಾನಿ ಅತ್ತಿಬೆಲೆ. ಅಡ್ರೆಸ್ ನಾನು ಮೆನ್ಷನ್ ಮಾಡಿರ್ತೀನಿ, ಲೊಕೇಶನ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ದಯವಿಟ್ಟು ನೋಡಿ, ಈ ಕಡೆ ಬಂದಾಗ ದಯವಿಟ್ಟು ಟೇಸ್ಟ್ ಮಾಡ್ಕೊಂಡು ಒಂದ್ಸಲಿ ಹೋಗಿ.